ಸೊ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಎಜು ಸುಮಿತ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ PU ಮ್ಯಾಥ್ಸ್ NCERT ಹೈಲೈಟ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡ್ತಿದ್ದೇವೆ. ಈ ಒಂದು ಸೀರೀಸಲ್ಲಿ ನಾವು ಮ್ಯಾಥ್ಸ್ ಪ್ರತಿಯೊಂದು ಚಾಪ್ಟರ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಆಫ್ ಮ್ಯಾಥ್ಸ್ NCERT ಹೈಲೈಟ್ ಮಾಡ್ತಿರ್ತೇವೆ. ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ NCERTಯಲ್ಲಿ ನಂಬರ್ಸ್ ಆಫ್ ಕ್ವಶನ್ಸ್ ಇದ್ದಾವೆ. ಎಲ್ಲ ಕ್ವಶನ್ಸ್ ಮಾಡೋದು ಇಂಪಾಸಿಬಲ್. ಮಾಡ್ಬೋದು, ಯಾರೆಲ್ಲ ಸ್ಟಾರ್ಟಿಂಗಿಂದ ಮಾಡ್ತಿರ್ತೀರ ಪ್ರಿಪ್ರೇಷನ್ ಈಸಿಲಿ ಮಾಡ್ಬೋದು. ಬಟ್ ಇವಾಗ ಎಕ್ಸಾಮ್ ಹತ್ತಿರ ಇದ್ದಾಗ ಅವಾಗ ಎಲ್ಲ ಕ್ವಶನ್ಸ್ ಮಾಡೋಕ್ಕೆ ಇಂಪಾಸಿಬಲ್ ಆಗುತ್ತೆ. ಸೊ ಅವಾಗೆ ನಾವು ಈ ಒಂದು NCERT ಹೈಲೈಟ್ ಸೀರೀಸಲ್ಲಿ ಏನು ಮಾಡ್ತೇವೆ, ಯಾವೆಲ್ಲ ಕ್ವಶನ್ಸು ನಿಮಗೆ ಇಂಪಾರ್ಟೆಂಟ್ ಇರ್ತವೆ ನಾವು ಇಲ್ಲಿ ಹೈಲೈಟ್ ಮಾಡ್ತಿರ್ತೇವೆ, ಟಿಕ್ ಮಾಡ್ತಿರ್ತೇವೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ. ಸೊ ಈ ಕ್ವಶನ್ಸ್ಗಳಿಗೆ ನೀವೇನು ಮಾಡಬೇಕು, ಮಾಸ್ಟರ್ ಮಾಡಬೇಕಾಗತ್ತೆ. ಇದರಿಂದ ನಿಮ್ಗೆ ಏನಾಗುತ್ತೆ, ಯಾವುದೇ ಕ್ವಶನ್ ಬಂದರೆ ಈ ಒಂದು ಚಾಪ್ಟರಿಂದ ಈಸಿಲಿ ನೀವು ಸಾಲ್ವ್ ಮಾಡಬಹುದು. ಸೊ ಇದೊಂದು NCERT ಹೈಲೈಟ್ ಸೀರೀಸ್ ಇರುತ್ತೆ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ವೇಟೇಜ್ ನೋಡೋಣ. ಮ್ಯಾಥ್ಸ್ ಇದು ಎಷ್ಟಿರುತ್ತೆ ವೇಟೇಜ್ ಅಂತ. ಸೊ ವೇಟೇಜ್ ನೋಡೋಣ. ವೇಟೇಜ್ ನೋಡಿದಾಗ ಈ ಒಂದು ಚಾಪ್ಟರಿಂದ ಸೊ ಮ್ಯಾಟ್ರಿಸಲ್ಲಿ 1 ಮಾರ್ಕ್ಸ್ 1 ಕೇಳ್ತಾರೆ, 1 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ, ಆ್ಯಂಡ್ 5 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ. ಟೋಟಲ್ ನಿಮಗೆ ಇಲ್ಲಿ 1 ಮಾರ್ಕ್ಸು, ಇಲ್ಲಿ 3 ಮಾರ್ಕ್ಸು, ಇಲ್ಲಿ 5 ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಆಗುತ್ತೆ, ಟೋಟಲ್ 9 ಮಾರ್ಕ್ಸ್ ಕೇಳ್ತಾರೆ. ಆ್ಯಂಡ್ ಇಟ್ಸ್ ಅಬೌಟ್ ಫೈನಲ್. ನೀವು ಒಂದು ವೇಳೆ ಮಿಡ್ ಟರ್ಮ್ಗೆ ಪ್ರಿಪೇರ್ ಮಾಡ್ತೀರ ಅಂದರೆ ಈಸಿಲಿ ಇಯರ್ ಯು ಕ್ಯಾನ್ ಎಕ್ಸೆಪ್ಟ್ 16 to 19 ಮಾರ್ಕ್ಸ್. 16 to 19 ಮಾರ್ಕ್ಸ್ ಈ ಒಂದು ಚಾಪ್ಟರಿಂದ ಕೇಳ್ತಾರೆ ಇನ್ ಕೇಸ್ ಆಫ್ ಮಿಡ್ ಟರ್ಮ್. ನೀವು ಮಿಡ್ ಟರ್ಮ್ಗೆ ಪ್ರಿಪೇರ್ ಮಾಡಿದರೆ 16 to 90 ಮಾರ್ಕ್ಸ್ ಈಸಿಲಿ ಕೇಳ್ತಾರೆ. ಆರ್ ಫಾರ್ ಫೈನಲ್ ಎಕ್ಸಾಮ್ 9 ಮಾರ್ಕ್ಸಿಂದ ಈ ಚಾಪ್ಟರಿಂದ ಕೇಳ್ತಾರೆ. ಇಷ್ಟು ಕ್ಲಿಯರ್ ವೇಟೇಜ್ ಎಲ್ಲರಿಗೆ. ಸೊ ಈ ರೀತಿ ಒಂದು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಈ ಒಂದು ಚಾಪ್ಟರಿಂದ. ಸೊ ಈ ನಿಮ್ಗೆ ಗೊತ್ತಿರೋ ಹಾಗೆ ಬ್ಲೂ ಪ್ರಿಂಟು 2014 ಬ್ಲೂ ಪ್ರಿಂಟ್ ಫಾಲೋ ಆಗುತ್ತೆ ಇವಾಗ. ಅಂದರೆ ಯಾವುದೇ ಇವಾಗ 22 ಬ್ಲೂ ಪ್ರಿಂಟು 21 ಬ್ಲೂ ಪ್ರಿಂಟ್ ಫಾಲೋ ಆಗೋಂಗಿಲ್ಲ. 2014ಗೆ ಯಾವ ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದ್ರು ಅದೇ ಬ್ಲೂ ಪ್ರಿಂಟ್ ಇವಾಗ ಕೂಡ ಫಾಲೋ ಆಗುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಮ್ಯಾಟ್ರಿಕ್ಸಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಅಂತ. ಸೊ ಟಾಕಿಂಗ್ ಅಬೌಟ್ ಫಸ್ಟ್ 1 ಮಾರ್ಕ್ಸ್ ಎಲ್ಲಿಂದ ಕೇಳ್ತಾರಂತ. ಸೊ 1 ಮಾರ್ಕ್ಸ್ ಸ್ಟೂಡೆಂಟ್ಸ್ ನೀವು ಎಲ್ಲಿಂದ, ಇಲ್ಲಿ ಬೇಸಿಕ್ಗೆ ಸ್ವಲ್ಪ ಕಾನ್ಸೆಪ್ಟ್ ಉಳ್ಸ್ಕೊಂಡ್ಬಿಡಿ. 1 ಮಾರ್ಕ್ಸ್ ನಿಮಗೆ ಇಲ್ಲಿ ಕನ್ಸ್ಟ್ರಕ್ಟ್ ಅಂತ ಹೇಳ್ದಾವೆ ನೋಡಿ, ಇಲ್ಲಿ ಕನ್ಸ್ಟ್ರಕ್ಟಿಂದ ನಿಮಗೆ 1 ಮಾರ್ಕ್ಸ್ ಸ್ಟಾರ್ಟ್ ಆಗುತ್ತೆ. ಕನ್ಸ್ಟ್ರಕ್ಟಲ್ಲಿ ಯೂಶ್ವಲಿ 2x2 ಇದ್ದಾವೆ ಕೇಳ್ತಾರೆ. 3x2 ಇದು ಅಂತ ಕೇಳೋದು ಇಂಪಾಸಿಬಲ್. 2x2 ಇದು ಕೇಳ್ತಾರೆ. ಸೊ 1 ಮಾರ್ಕ್ಸ್ಗಳಲ್ಲಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಇಲ್ಲಿಂದ ಫಿಕ್ಸ್ ಆಗಿ ಒಂದು ಡೆಫಿನೇಷನ್ ಕೇಳ್ತಾರೆ. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಲ್ಲಿ ಇದ್ರಾಗ ಮೋಸ್ಟ್ ಆಗಿ ನೋಡಿದಾಗ ಎಲ್ಲಿಂದ ಕೇಳ್ತಾರೆ, ಮೋಸ್ಟ್ಲಿ ಸರ್ ನೀವು ಅದು ಹೇಳಿದರೆ ಒಳ್ಳೇದಾಗುತ್ತೆ ಅಂತ ಅಂತಾರೆ. ಒಂದು ಕೇಳ್ತಾರೆ ಸ್ಕೇಲರ್ ಡೈಗ್ನಲ್, ತುಂಬ ಫೇಮಸ್ ಕ್ವಶನ್ಸ್. ಸ್ಕೇಲಾರಿಂದ ಭಾಳ ತುಂಬ ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹಾಕ್ಬಿಡಿ. ಸ್ಕೇಲಾರ್ ಡೆಫಿನೇಷನ್ ಎಲ್ಲರಿಗೆ ಬಾಯ್ಟ್ ಇರಬೇಕಾಗುತ್ತೆ. ಇಲ್ಲಿಂದ ಕೇಳ್ತಾರೆ ಸ್ಕೇಲಾರಿಂದ. ಸ್ಕೇಲಾರ್ ಕೇಳಿಲ್ಲ ಅಂದರೆ ಡೈಗ್ನಾಲ್ ಕೇಳ್ತಾರೆ. ಇವು ಎರಡು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಡೆಫಿನೇಷನ್, ಸ್ಕೇಲಾರ್ ಆ್ಯಂಡ್ ಡೈಗ್ನಾಲ್. ಇವು ಎರಡಿಗೆ ಡೆಫಿನೇಷನ್ ನೋಡಿ, ಮಿಕ್ಕಿ ಎಲ್ಲ ಡೆಫಿನೇಷನ್ ಕೊಡಿ. ಬಟ್ ಇವು ಎರಡು ತುಂಬ ಸಲ ರಿಪೀಟ್ ಆಗಿದ್ದಾವೆ ಕ್ವಶನ್ಸು. ಆ್ಯಂಡ್ ಕಮ್ಮಿಂಗ್ ನಿಮಗೆ ಇಲ್ಲಿ ಮತ್ತೆ ಏನು ಕೇಳ್ಬೋದು, ಐಡೆಂಟಿಟಿ ಎಲ್ಲ ಡೆಫಿನೇಷನ್ ಓದ್ಕೊಡಿ, ಬಟ್ ಅದಕ್ಕೆ ಜಾಸ್ತಿ ಗಮನ ಕೊಡಿ. ಸೊ ಇಷ್ಟು ನಿಮಗೆ ಇಲ್ಲಿ 1 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಿ 1 ಪಾಯಿಂಟ್ ಇಲ್ಲಿ ನಿಮಗೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸಸ್ ಇದ್ದಾವೆ. ಇಲ್ಲಿ ನಿಮಗೆ ಫೈಂಡ್ A ಆ್ಯಂಡ್ B ಅಂತ ಕ್ವಶನ್ಸ್ ಬರ್ತವೆ. ಫೈಂಡ್ A ಆ್ಯಂಡ್ B, ರೈಟ್ A ಆ್ಯಂಡ್ B, ಫೈಂಡ್ A ಆ್ಯಂಡ್ B ಅಂತ ಕ್ವಶನ್ಸ್ ಬರ್ತವೆ. ಇವು ಫೈಂಡ್ A ಆ್ಯಂಡ್ B ಕ್ವಶನ್ಸ್ ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಒಂದು ವೇಳೆ 2 ಮಾರ್ಕ್ಸ್ ಇಲ್ಲ ನಿಮಗೆ 1 ಮಾರ್ಕ್ಸ್ ಕೂಡ ಈಗ ಕೇಳುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. ಅಂದರೆ ಇಲ್ಲಿ ನಿಮಗೆ ಬೇಸಿಕಲಿ ನೋಡಿ ಎಕ್ಸಾಂಪಲಲ್ಲಿ ಇಲ್ಲಿದೆ ನೋಡಿ, ಇವೆಲ್ಲ 1 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕನ್ಸ್ಟ್ರಕ್ಟು ಇದು 3x4 ಕೇಳೋಂಗಿಲ್ಲ 1 ಮಾರ್ಕ್ಸ್ಗೆ. 4th ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ಥರ್ಡ್ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಇವು 3 ಕ್ವಶನು 1 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಕಮ್ಮಿಂಗ್ ಫೈಂಡ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ, ಇವು ಕೂಡ ನಿಮಗೆ 1 ಮಾರ್ಕ್ಸ್ಗೆ ಕೇಳುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. ಬೇಸಿಕಲಿ 2 ಮಾರ್ಕ್ಸ್ಗೆ ಕೇಳ್ತಾರೆ, ಬಟ್ 1 ಮಾರ್ಕ್ಸ್ ಕೇಳುವಂಥ ಫುಲ್ ಪಾಸಿಬಿಲಿಟಿ ಇದೆ. ಸೊ 1 ಮಾರ್ಕ್ಸ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಯ್ತಾ. ಸೊ ನೆಕ್ಸ್ಟು ಇಲ್ಲಿ MCQ ಇದ್ದಾವೆ. KCT ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಏನಂತೀರ NCERT ಅಂತ ಎಲ್ಲ MCQs KCT ತುಂಬ ಇಂಪಾರ್ಟೆಂಟು. ಇವೆಲ್ಲ ನೀವು KCT ಪ್ರಿಪೇರ್ ಮಾಡ್ತೀರಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದೀಸ್ MCQs. ಬ್ಯಾಟ್ ಮಾಡೋಂಗಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಕೇಳ್ತಾ. ನೆಕ್ಸ್ಟ್ ಕಮಿಂಗ್ ಟು ಆಪರೇಷನ್ ಆನ್ ಮ್ಯಾಟ್ರಿಸಸ್. ಆಪರೇಷನ್ ಬೇಸಿಕ್ಲಿ ದಿಸ್ ಇಸ್ ಅ ಬೇಸಿಕ್ ಆಫ್ ದಿಸ್ ಚಾಪ್ಟರ್. ಇದು ನಿಮ್ದು ಏನು ಅನ್ಬೋದು, ಒಂದು ಬೇಸಿಕ್ ಅಂತ ಅನ್ಬೋದು. ಏಕೆ ಬೇಸಿಕ್ಸ್ ಅಂದಾಗ ಈ ಒಂದು ಚಾಪ್ಟರ್ ನಿಮಗೆ ಆಪರೇಷನ್ ತಿಳಿದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಸೊ ಐ ಆಮ್ ಮೇಕಿಂಗ್ ಒನ್ ವಿಡಿಯೋ ಆನ್ ಆಪರೇಷನ್. ಆಪರೇಷನ್ ಮೇಲೆ ಐ ಆಮ್ ಮೇಕಿಂಗ್ ಅ ಕಾನ್ಸೆಪ್ಟ್ ವಿಡಿಯೋ. ಇಟ್ ವಿಲ್ ಬಿ ಅಪ್ಲೋಡೆಡ್ ಸೂನ್. ಯಾರೆಲ್ಲ ನಿಮಗೆ ಸ್ವಲ್ಪ ಆಪರೇಷನ್ ಮೇಲೆ ತೊಂದರೆ ಆಗ್ತಿದೆ ಆ ಕಾನ್ಸೆಪ್ಟ್ ವಿಡಿಯೋಗೆ ರೆಫರ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ನಿಮ್ಮದು ಬೇಸಿಕ್, ಈ ಚಾಪ್ಟರ್ ಅಷ್ಟೇ ಬೇಸಿಕ್ ಇಲ್ಲ, ಕಂಪ್ಲೀಟ್ ನಿಮ್ಮ ಮ್ಯಾಥ್ಸ್ ಬೇಸಿಕ್ ಕೂಡ ಬೇಕಾಗುತ್ತೆ. ಇಲ್ಲಿ ಪ್ಲಸ್ಸು ಮೈನಸ್ಸು ಅದು ಸ್ವಲ್ಪ ನೀವು ಭಾಳ ಪ್ರಾಕ್ಟೀಸ್ ಬೇಕಾಗುತ್ತೆ ಇದಕ್ಕೆ. ಸೊ ಇದ್ರ ಮೇಲೆ ನಾನು ಒಂದು ವಿಡಿಯೋ ಕಾನ್ಸೆಪ್ಟ್ ವಿಡಿಯೋ ಮಾಡ್ತಿರ್ತೇನೆ, ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಟ್. ಟಾಕಿಂಗ್ ಅಬೌಟ್ ಎಡಿಷನ್ ಆಫ್ ಮ್ಯಾಟ್ರಿಸಸ್ ಮೇಲೆ ಅವ್ರು ಈ ಕಂಪ್ಲೀಟ್ಲಿ ನಾನು ಇದಕ್ಕೆ ಈ ಕಂಪ್ಲೀಟ್ ನಿಮ್ಮದೇನೆಲ್ಲ ಆಪ್ರೇಷನ್ಸ್ ಇದ್ದಾವಲ್ಲ 5 ಮಾರ್ಕ್ಸ್ ಕ್ವಶನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. 5 ಮಾರ್ಕ್ಸ್ಗೆ ಎಸ್. ಸೊ ಇಲ್ಲಿ ನಿಮಗೆ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮೇಲೆ ಡೈರೆಕ್ಟೆಡ್ ಕ್ವಶನ್ಸ್ ಯಾವುದೂ ಇಲ್ಲ. ಸೊ ಬೇಸಿಕ್ಲಿ ನಾನು ಇಲ್ಲಿ ನಿಮಗೆ ಹೇಳಿದಾಗ ಸೊ ಈ ನಿಮಗೆ ಆಪ್ರೇಷನ್ಸ್ ಮೇಲೆ ಡೈರೆಕ್ಟ್ 5 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳ್ತಾರೆ. 3 ಮಾರ್ಕ್ಸ್ಗೆ ರೇರಾಗಿ ಕೇಳೋಂಗಿಲ್ಲ ಆಪ್ರೇಷನ್ಸ್ ಮೇಲೆ.
ಸೊ ಇವು ಏನೆಲ್ಲ ನಿಮ್ದು ಎಡಿಷನ್ಸ್ ಇದ್ದಾವೆ ಇದರಲ್ಲಿ ಕೆಲವೊಂದು ನಿಮಗೆ ಕ್ವಶನ್ಸ್ ನಾನು ಇವಾಗ ಟಿಕ್ ಮಾಡಿಸ್ತೇನೆ. ಅವು ಕ್ವಶನ್ಸನ್ನು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡಿ. ಸೊ ಇವು ಎಲ್ಲ ನಿಮ್ಮದು ಎಲ್ಲ ಸ್ವಲ್ಪ ಇವು ಬೇಸಿಕ್ಸ್ ಆಗುತ್ತೆ. ಇವಕ್ಕೆ ಫಸ್ಟ್ ಟ್ರೈ ಮಾಡಿ, ಇವಕ್ಕೆ ಸಾಲ್ವ್ ಮಾಡೋದು. ಓಕೆ, ಡೈರೆಕ್ಟ್ ನೀವು 5 ಮಾರ್ಕ್ಸ್ಗೆ ಜಂಪ್ ಮಾಡೋಕ್ಕಿಂತ ಮುಂಚೆ ಇವು ಪ್ರಾಕ್ಟೀಸ್ ಇದ್ದರೆ ಇದರಲ್ಲಿ ಇಂಥ ಕ್ವಶನ್ ಪ್ರಾಕ್ಟೀಸ್ ಆದರೆ ಈ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಕೆಲವೊಮ್ಮೆ ಪ್ರಾಪರ್ಟೀಸ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಪ್ರಾಪರ್ಟೀಸ್ ಕೂಡ ಗಮನ ಕೊಡಿ. ಎಸ್, ಸೊ ನಿಮಗೆ ಈಗ 5 ಮಾರ್ಕ್ಸ್ ಕ್ವಶನ್ಸ್ ಹೀಗೆ ಕೇಳ್ತಾರೆ ಅಂತ ಅವು ಇಲ್ಲಿ ಹೇಳ್ತಿದ್ದೆ ನೋಡಿ. ಸೊ ಕಮಿಂಗ್ ಟು ದ 5 ಮಾರ್ಕ್ಸ್ ಕ್ವಶನ್ಸ್. ಈ 5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಎಕ್ಸಾಂಪಲ್ 13 5 ಮಾರ್ಕ್ಸ್ಗೆ. ಅದೇ ರೀತಿ ಕಮಿಂಗ್ ಅಬೌಟ್ PA ಕ್ಲಿಯರ್ಲಿ ದಿಸ್ ಇಸ್ ಮಲ್ಟಿಪ್ಲಿಕೇಶನ್ ನಾಟ್ ಕಮ್ಯುನಿಕೇಟಿವ್. ಓಕೆ, ಅದೊಂದು 5 ಮಾರ್ಕ್ಸ್ ಎಕ್ಸಾಂಪಲ್ 13 ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ಇದಕ್ಕೆ ಗಮನ ಕೊಡಿ ಎಲ್ಲರೂ. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್. ಎಸ್, ಎಕ್ಸಾಂಪಲ್ 16 ಇಸ್ ವೆರಿ ಇಂಪಾರ್ಟೆಂಟ್. ಇವು ಕೂಡ ನಿಮಗೆ 5 ಮಾರ್ಕ್ಗೆ ಕೇಳ್ತಾರೆ. ಇದು ಕೂಡ ಗಮನ ಕೊಡಿ ಎಲ್ಲರೂ. ಎಕ್ಸಾಂಪಲ್ 17 5 ಮಾರ್ಕ್ಸ್. ಎಲ್ಲೋ ಟಿಕ್ ಮಾಡಿ, ನಿಮ್ಮ NCERT ಕೂಡ ಟಿಕ್ ಮಾಡಿ. ಇನ್ಸ್ಟೆಡ್ ಆಫ್ ರೆಫರಿಂಗ್ PYQs ಹೀಗೆ ರೆಫರ್ ಮಾಡಿ. ಎಕ್ಸಾಂಪಲ್ 18 5 ಮಾರ್ಕ್ಸ್. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ 5 ಮಾರ್ಕ್ಸ್ಗೆ ಇದನ್ನು ನೋಡಿದಾಗ ಎಕ್ಸಾಂಪಲ್ ಕ್ವಶನ್ ನಂಬರ್ 4 5 ಮಾರ್ಕ್ಸ್. ಕ್ವಶನ್ ನಂಬರ್ 6 5 ಮಾರ್ಕ್ಸ್. ನೆಕ್ಸ್ಟ್ ಫೈಂಡ್ ವ್ಯಾಲ್ಯೂ ಆಫ್ ಯು ನಿಮಗೆ 3 ಮಾರ್ಕ್ಗೆ ಕೇಳ್ತಾರೆ. ಬಟ್ ಇವಕ್ಕೆ ಒನ್ಸ್ ಜಸ್ಟ್ ಪ್ರಾಕ್ಟೀಸ್ ಮಾಡಿಬಿಡಿ ಒನ್ಸ್. ಓಕೆ, ನಿಮಗೆ ಈ ರೀತಿ ಡೈರೆಕ್ಟ್ 5 ಮಾರ್ಕ್ಸ್ಗೆ ಕೇಳೋಂಗಿಲ್ಲ. 3 ಮಾರ್ಕ್ಸ್ಗೆ ಪಾಸಿಬಿಲಿಟಿ ಇಲ್ಲ. ಬಟ್ 2 ಮಾರ್ಕ್ಸ್ಗೆ ಸ್ವಲ್ಪ ಇದರಲ್ಲಿ ಟ್ವಿಸ್ಟ್ ಮಾಡಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಇದಕ್ಕೆ ಸ್ವಲ್ಪ ಗಮನ ಕೊಡಿ ಎಲ್ಲರೂ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ಸ್. ಓಕೆ, 12 ಮತ್ತು ಇದು ಕೂಡ 15th ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. 16th ಇಂಪಾರ್ಟೆಂಟ್. ನೆಕ್ಸ್ಟು ಎಸ್, ಸೊ ಇಷ್ಟೆಲ್ಲ ಕ್ವಶನ್ಸ್ 5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆಲ್ಲಕ್ಕೆ ನಿಮಗೆ ಕಾನ್ಸೆಪ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೀವು ಕಾನ್ಸೆಪ್ಟ್ ಎಷ್ಟು ಕ್ಲಿಯರ್ ಮಾಡ್ಕೋತೀರಾ ಇಷ್ಟು ಕ್ವಶನ್ಸ್ ನಿಮಗೆ ಅಷ್ಟೇ ಈಸಿಲಿ ಕ್ಲಿಯರ್ ಆಗುತ್ತೆ. ಸೊ ವಾಟ್ ದ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಇಸ್ ಕಾನ್ಸೆಪ್ಟ್. ಓಕೆ, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಸೊ ಡೋಂಟ್ ವರಿ, ನಾನು ಆಪ್ರೇಷನ್ಸ್ ಮೇಲೆ ಒಂದು ತುಂಬ ಸರಿಯಾಗಿರುವಂಥ ವೀಡಿಯೋ ಬರ್ತಿದೆ, ಅದು ನೋಡಿದರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಆಪ್ರೇಷನ್ಸ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಇದು ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲಿ ಕೇಳ್ತಾರೆ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂದಾಗ. ಸೊ ಬೇಸಿಕ್ಲಿ ಇವು ನಿಮಗೆ 3 ಮಾರ್ಕ್ಸಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ 3 ಮಾರ್ಕ್ಸ್. ಎಸ್, ಸೊ ಇಲ್ಲಿ ನಿಮಗೆ ಎಲ್ಲ ಕ್ವಶನ್ಸ್ ನಾನು ಟಿಕ್ ಮಾಡಿಸ್ತೇನೆ. ಓಕೆ, ಸ್ವಲ್ಪ ಗಮನ ಕೊಡಿ ಎಲ್ಲರೂ. ಇದು ನಿಮಗೆ 5 ಮಾರ್ಕ್ಸ್. ಸಾರಿ, ಇದು ಟ್ರಾನ್ಸ್ಪೋಸ್ ಇಲ್ಲಿ 5 ಮಾರ್ಕ್ಸ್ಗೆ ಕೇಳ್ತಾರೆ. ನಾಟ್ 3 ಮಾರ್ಕ್ಸ್. ಸಿಮೆಟ್ರಿಕ್ ಬರುತ್ತೆ 3 ಮಾರ್ಕ್ಸ್ಗೆ. ಓಕೆ, ಟ್ರಾನ್ಸ್ಪೋಸ್ ಆಲ್ಸೋ ನಿಮ್ಗೆ ದೇ ವಿಲ್ ಆಸ್ಕಿಂಗ್ ಫಾರ್ 5 ಮಾರ್ಕ್ಸ್. ಓಕೆ, ಟ್ರಾನ್ಸ್ಪೋಸ್ ನಿಮಗೆ ಎಷ್ಟಕ್ಕೆ ಕೇಳ್ತಾರೆ 5 ಮಾರ್ಕ್ಸ್ಗೆ. ಸೊ ಇಲ್ಲಿ ನಿಮಗೆ ಇದು ನಿಮ್ಮದು ಏನಿದೆ ನೋಡಿ, ಈ ರೀತಿ ಕ್ವಶನ್ಸ್ 5 ಮಾರ್ಕ್ಸ್ಗೆ ತುಂಬ ಫೇಮಸ್ಸು. ಇದು ಸಿಮೆಟ್ರಿಕ್ ಆ್ಯಂಡ್ ಅಸಿಮೆಟ್ರಿಕ್ 3 ಮಾರ್ಕ್ಸ್ಗೆ ಕೇಳ್ತಾರೆ. ಫಿಕ್ಸ್ ಆಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಸಿಮೆಟ್ರಿಕ್ ಆರ್ ಇಲ್ಲಿ ನಿಮಗೆ ಆರ್ ಎಲಿಮೆಂಟ್ರಿ ಆಪ್ರೇಷನ್ ಎನಿ ಒನ್ ಟೈಪ್ ಕ್ವಶನ್ ಕೇಳ್ತಾರೆ. ಸಿಮೆಟ್ರಿಕ್ ಆರ್ ಎಲಿಮೆಂಟ್ರಿ ಆಪ್ರೇಷನ್. ಓಕೆ, ಒಂದು ಕ್ವಶನ್ ಫಿಕ್ಸ್ ಬರುತ್ತೆ 3 ಮಾರ್ಕ್ಸ್ಗೆ ಮ್ಯಾಟ್ರಿಸಸ್ ಮೇಲೆ ನೋಡಿದಾಗ. ಸೊ ಇಲ್ಲಿ ನಿಮಗೆ 3 ಮಾರ್ಕ್ಸ್ಗೆ ಸಿಮೆಟ್ರಿಕ್ ಆಯ್ತಾ. ಫಸ್ಟ್ ಇಲ್ಲಿ ಥೇರಮ್, ಇವು 2 ಇಂಪಾರ್ಟೆಂಟ್ ಇದೆ. ಥೇರಮ್ 1 ಆ್ಯಂಡ್ ಥೇರಮ್ 2 ಬೋತ್ ಆರ್ ಇಂಪಾರ್ಟೆಂಟ್. ದಿಸ್ ಥೇರಮ್ 2 ಮೇಲೆ ಆಲ್ 3 ಮಾರ್ಕ್ಸ್ ಕ್ವಶನ್ಸ್ ಇದ್ರ ಮೇಲೆ ಇದ್ದಾವೆ ನೋಡಿ. ಆಲ್ 3 ಮಾರ್ಕ್ಸ್, ಇದು ತುಂಬ ಇಂಪಾರ್ಟೆಂಟು. ಇದೆಲ್ಲ ರಿಮೆಂಬರ್ ಮಾಡ್ಕೋಬೇಕು. ಇದ್ರ ಮೇಲೆ ನಿಮಗೆ ಕಂಪ್ಲೀಟ್ 3 ಮಾರ್ಕ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ದಿಸ್ ಥೇರಮ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಈ ಫಾರ್ಮುಲಾ ಮೋಸ್ಟ್ಲಿ ನಿಮಗೆ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಕ್ಯೂ ಸಿಮೆಟ್ರಿಕ್, ಇದು ತುಂಬ ಇಂಪಾರ್ಟೆಂಟ್. ನಾನು ಇಲ್ಲಿ ಹೈಲೈಟ್ ಕೂಡ ಮಾಡ್ತಿದ್ದೇನೆ. ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಕ್ಯೂ ಸಿಮೆಟ್ರಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದಕ್ಕೆ ಎಲ್ಲರೂ ಗಮನ ಯಾರೂ ಇಲ್ಲ, ಎಲ್ಲರೂ ಗಮನ ಕೊಡಿ. ಓಕೆ, ಇವು 3 ಮಾರ್ಕ್ಸ್ಗೆ ಫಿಕ್ಸ್. ಇಲ್ಲಿಂದ ಕ್ವಶನ್ಸ್ ಇದು ಜಸ್ಟ್ ಥಿಯರಮಿಂದ. ಓಕೆ, ಬಟ್ ಕ್ವಶನ್ಸ್ ಎಲ್ಲ ಡಿರೈವ್ ಆಗೋದು ಸಮ್. ಇದೇ ರೀತಿ ಒಂದು ಕ್ವಶನ್ ಕೊಡ್ತಾರೆ. ಇಲ್ಲಿ ಎಕ್ಸಾಂಪಲ್ ಇದ್ದಾವೆ ನೋಡಿ. ಸೊ ಈ ಎಕ್ಸಾಂಪಲ್ ಇಂಪಾರ್ಟೆಂಟು. ಇದರಲ್ಲಿ ಯಾವೆಲ್ಲ ಎಕ್ಸಾಂಪಲ್ಸ್ ಇದ್ದಾವೆ ಎಲ್ಲನೇ ಆಲ್ಮೋಸ್ಟ್ ಕಡಿಮೆ ಎಕ್ಸಾಂಪಲ್ ಇದ್ದಾವೆ, ಇಂಪಾರ್ಟೆಂಟ್ ಇರ್ತವೆ. ಯು ಫೈಂಡ್ ಇಟ್ ಟ್ರಾನ್ಸ್ಪೋಸ್, ಇವೆಲ್ಲ ನಿಮಗೆ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 5 ಮಾರ್ಕ್ಸ್ಗೆ ಈ ಟೈಪ್ ಆ್ಯಡ್ ಈ 1 ಆ್ಯಂಡ್ ಬಿ. ಓಕೆ, ರೋಮನ್ ನಂಬರ್ 1 ರೋಮನ್ ನಂಬರ್ 2 ಕೇಳ್ತಾರೆ. ಇವೆಲ್ಲ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನಾನು 5 ಎಲ್ಲದಕ್ಕೆ 5 ಟಿಕ್ ಮಾಡಿಸ್ತೇನೆ. ಓಕೆ, ಸೊ ನೆಕ್ಸ್ಟು ಇದು ಕೂಡ 5 ಮಾರ್ಕ್ಸ್. ಇದರಲ್ಲಿ ಎನಿ 1 ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ಎನಿ 1. ಓಕೆ, ಇಲ್ಲಿ ನಾನು ಬರೀತೇನೆ ಎನಿ 1. ಓಕೆ, ನೆಕ್ಸ್ಟು ಶೋ ದ್ಯಾಟ್ ಎ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದು ಕೂಡ ನಿಮಗೆ 3 ಮಾರ್ಕ್ಸ್ಗೆ ಕೇಳುವಂಥ ಎನಿ 1. ಓಕೆ, ವೆರಿ ಇಂಪಾರ್ಟೆಂಟ್. ಇದು ತುಂಬ ಇಂಪಾರ್ಟೆಂಟು. ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಕ್ಯೂ ಸಿಮೆಟ್ರಿಕ್ 3 ಮಾರ್ಕ್ಸ್ಗೆ ಬೋತ್. ಓಕೆ, 2 ಕೇಳ್ತಾರೆ ನೋಡಿ, ಕೇಳಿದರೆ ಎಲ್ಲ ಇಫ್ ಕಂಪ್ಲೀಟ್ ಕ್ವಶನ್ ನಂಬರ್ 10th ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಎನಿ 1. ಓಕೆ, ಪ್ರಾಕ್ಟೀಸ್ ಮಾಡಿ ಎಲ್ಲ, ಆಲ್ ಪ್ರಾಕ್ಟೀಸ್, ಆಲ್ ಪರ್ಫೆಕ್ಟ್ ಆಗಬೇಕು ನೀವು. ಇದಕ್ಕೆ ಎಲ್ಲ ಪರ್ಫೆಕ್ಟು. ಇದಕ್ಕೆ ನಾನು VIMP ಅಂತ ಹಾಕ್ತೇನೆ. ವೆರಿ ಇಂಪಾರ್ಟೆಂಟ್. ಓಕೆ,
KCT ಪ್ರಿಪೇರ್ ಮಾಡ್ತಿದ್ದಾರೆ ಎಕ್ಸಾಂಪಲ್ ನಂಬರ್ 21 ಎಕ್ಸಾಂಪಲ್ ನಂಬರ್ ಕ್ವಶನ್ ನಂಬರ್ 11 ಕ್ವಶನ್ ನಂಬರ್ 12 ಆರ್ ವೆರಿ ಇಂಪಾರ್ಟೆಂಟ್. ಈಗ ಎಲಿಮೆಂಟ್ರಿ ಆಪರೇಷನ್ನು 3 ಮಾರ್ಕ್ಸ್ಗೆ ಕೇಳ್ತಾರೆ. 3 ಮಾರ್ಕ್ಸ್ಗೆ ಇವೆಲ್ಲ ಎಲಿಮೆಂಟ್ರಿ ನಿಮಗೆ ಇವೆಲ್ಲ ನಿಮಗೆ ಫಸ್ಟ್ ಆಫ್ ಆಲ್ ರೂಲ್ಸ್ ಗೊತ್ತಿರಬೇಕು. ಇಂಟರ್ಚೇಂಜಿಂಗ್ 2 rows 2 columns, ಮಲ್ಟಿಪ್ಲಿಕೇಶನ್ ಆಫ್ ಎಲಿಮೆಂಟ್ ಆಫ್ ಎನಿ ಒನ್ ರೋ ಆರ್ ಎನಿ ಒನ್ ಬೈ ನಾನ್ ಜೀರೋ ಎಲಿಮೆಂಟ್ ಅದು ಗೊತ್ತಿರಬೇಕು. ಎಡಿಷನ್ ಟು ದ ಎಲಿಮೆಂಟ್ ಆಫ್ ಎನಿ ರೋ ಆರ್ ಕಾಲಮ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎನಿ ಅದರ್ ರೋ ಆ್ಯಂಡ್ ಮಲ್ಟಿಪ್ಲೈಡ್ ಬೈ ಈ ರೀತಿ ಭಾಳ ಇರಬೇಕು ನಿಮಗೆ ವಿತೌಟ್ ಸೀಯಿಂಗ್ ಬರೋಕ್ಕೆ ಹೇಳೋಕ್ಕೆ. ಓಕೆ, ಸೊ ಇವಾಗ ಇದೇನು ಇನ್ವರ್ಟಿಬಲ್ ಇದು ಏನಂತೀರ ಇನ್ವರ್ಟಿಬಲ್ ಇದೆಲ್ಲ ಮ್ಯಾಟ್ರಿಕ್ಸ್ ಇದೆಲ್ಲ 3 ಮಾರ್ಕ್ಸಲ್ಲೇ ಬರುತ್ತೆ. ಬಟ್ ಇಲ್ಲಿಂದ ನಿಮ್ಮದು ಮೇನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಯೂಸಿಂಗ್ ಎಲಿಮೆಂಟ್ರಿ ಆಪರೇಷನ್ ಅಂತ. ಇದರಲ್ಲಿ ಯು ಬೋತ್ ದ ಪ್ರೂಫ್ ಥಿಯರಮ್ ನಂಬರ್ 3. ಈ ಡೆಫಿನೇಷನ್ ಎಲ್ಲೋ ಡೆಫಿನೇಷನ್ ಓದ್ಕೋತೀರಾ ಆಲ್ರೆಡಿ. ಥಿಯರಮ್ ನಂಬರ್ 3 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆ ಥಿಯರಮ್ ನಂಬರ್ 4 ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಇದರಲ್ಲಿ ಏನೆಲ್ಲ ಇಲ್ಲಿ ನಿಮಗೆ ಇವು ಕೊಟ್ಟಿದ್ದಾರೆ ನೋಡಿ, ಇವಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಪ್ರೂಫ್. ಇವಾಗ ಇಲ್ಲಿಂದ 3 ಮಾರ್ಕ್ಸ್ ಬರುತ್ತೆ. ಎಲಿಮೆಂಟ್ರಿ ಆಪರೇಷನ್ನು ಇವೆಲ್ಲ ನಿಮಗೆ ಏನೆಲ್ಲ ರೂಲ್ಸ್ ಇದ್ದಾವೆ ಓಕೆ ಗಮನ ಕೊಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡಿ. ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಯೂಸಿಂಗ್ ಎಲಿಮೆಂಟ್ರಿ ಆಪರೇಷನ್. ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದರಲ್ಲಿ ನೋಡಿ, ಮೋಸ್ಟ್ಲಿ ಕೇಳೋದು ನಿಮಗೆ 2x2 ಆರ್ ಕೆಲವೊಮ್ಮೆ 3x3. ಓಕೆ, ಸೊ ಇಲ್ಲಿವರೆಗೆ 3x3 ಮ್ಯಾಟ್ರಿಕ್ಸ್ ಕೇಳಿಲ್ಲ. ಬಟ್ 2x2ನೇ ಆಲ್ಮೋಸ್ಟ್ ಎಲ್ಲ ಎಕ್ಸಾಂಪಲ್ 2x2 ಮೇಲೆ ಕೇಳಿದ್ದಾರೆ ನಿಮ್ಮದು ಮ್ಯಾಥ್ಸಲ್ಲಿ. ಸೊ 2x2 ಎಕ್ಸಾಂಪಲ್ಸ್ ಹೇಳಿ ಸರ್ ಯಾವೆಲ್ಲ ಎಕ್ಸಾಂಪಲ್ಸ್ ಬರುತ್ತೆ ಅಂತ. ದಿಸ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಕೆಲವೊಂದು ನಾನು ನಿಮಗೆ ಟಿಕ್ ಮಾಡಿಸ್ಲಾ, ತುಂಬ ಹ್ಯಾಪಿ ಆಗ್ತೀರ ಟಿಕ್ಸ್ ಅಂದರೆ. ಓಕೆ, ಸೊ ಇದರಲ್ಲಿ ನೋಡಿ ಎಕ್ಸಾಂಪಲ್ 17 ಕ್ವಶನ್ಸ್ ಇದ್ದಾವೆ. 17 ಕ್ವಶನ್ಸಲ್ಲಿ ಡೋಂಟ್ ಡು 15th ಮಾಡಬೇಡಿ, 16th ಮಾಡಬೇಡಿ, 17th ಮಾಡಬೇಡಿ, ಕೇಳೋಂಗಿಲ್ಲ. ಬಟ್ 14th ತನಕ ಎನಿ ಒನ್ ದೇ ಕ್ಯಾನ್ ಆಸ್ಕ್. ಎವ್ರಿ ಇಯರ್ ಬೇರೆ ಕೇಳಿದ್ದಾರೆ. ಬಟ್ ಈ 14 ಕ್ವಶನ್ಸಿಂದನೇ ಕೇಳ್ತಾರೆ. ಯಾವುದೇ ನಿಮ್ಮದು ಕ್ವಶನ್ ಪೇಪರಲ್ಲಿ ಕ್ವಶನ್ ಇದ್ದರೆ ದಿಸ್ ವಿಲ್ ಬಿ ಫ್ರಮ್ ದಿಸ್ 14 ಕ್ವಶನ್ಸ್. ಸೊ ಇಫ್ ಯು ಇದು ಒಂದು ಅಂಡರ್ಸ್ಟ್ಯಾಂಡ್ ಆಗಿದ್ರಲ್ಲ 14 ತನಕ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇವನ್ ಲಾಸ್ಟ್ ಇಯರ್ ಐ ಮೇಡ್ ಅ ವಿಡಿಯೋ ಆನ್ ಎಲಿಮೆಂಟ್ರಿ ಆಪರೇಷನ್. ಓಕೆ, ಎಲಿಮೆಂಟ್ರಿ ಆಪರೇಷನ್ ಮೇಲೆ ಲಾಸ್ಟ್ ಇಯರ್ ಮಾಡಿದ್ದು ಒಂದು ವಿಡಿಯೋ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಅದಕ್ಕೆ ನೀವು ರೆಫರ್ ಮಾಡ್ಬೋದು. ಅದರಲ್ಲಿ ನಾನು ತುಂಬ ಸಿಂಪಲ್ ವೇಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಎಲಿಮೆಂಟ್ರಿ ಆಪರೇಷನ್ದು. ಓಕೆ, ಸೊ ಮಿಸ್ಲೇನಿಯಸ್ ಈ ಒಂದು ಚಾಪ್ಟರ್ ಅವಶ್ಯಕತೆನೇ ಇಲ್ಲ, ಮಿಸ್ಲೇನಿಯಸ್ ಕೇಳೋಂಗಿಲ್ಲ. ಬಟ್ ಫಾರ್ KCT ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಿಸ್ಲೇನಿಯಸ್. ಬಟ್ ಫಾರ್ PU ಬೋರ್ಡ್ಸ್ ಯಾವುದೇ ರೀತಿ ಮಿಸ್ಲೇನಿಯಸ್ ಇಂಪಾರ್ಟೆಂಟ್ ಆಗೋಂಗಿಲ್ಲ. ಲಾಸ್ಟಿಗೆ ಏನು ಸಮ್ಮರಿ ಓದ್ಕೊಂಡ್ಬಿಡಿ. ನಿಮಗೆ ಕಾಲಮ್ ಮ್ಯಾಟ್ರಿಕ್ಸ್ ರೋ ಮ್ಯಾಟ್ರಿಕ್ಸ್ ಅಂದರೆ ಏನು ಭಯ ಇರಬೇಕು ಎಲ್ಲ ಡೆಫಿನೇಷನ್ಸು. ಓಕೆ, ಐ ಹೋಪ್ ಇದೊಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ತುಂಬ ಒಂದು ಡಿಸೈರ್ಫುಲ್ ನಿಮಗೆ ಏನೆಲ್ಲ ಕಂಟೆಂಟ್ ಬೇಕು ಒಂದು ಚಾಪ್ಟರಿಂದ ಅದೆಲ್ಲ ನಿಮಗೆ ಟಿಕ್ ಮಾಡಿಸಿದ್ದೇನೆ. ಎಲ್ಲ ಕ್ವಶನ್ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ಎಷ್ಟು ಕ್ವಶನ್ಸ್ ಹೇಳಿದ್ದೇನೆ ಅಷ್ಟು ಕ್ವಶನ್ಸ್ ಮಾಡಿ ಮ್ಯಾಟ್ರಿಕ್ಸಲ್ಲಿ ನೀವು ಒಂದು ವಿಜಯ ತೊಗೋತೀರಾ. ತುಂಬ ಈಸಿಲಿ 9 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಆರ್ ನಿಮಗೆ 16 to 19 ಮಾರ್ಕ್ಸ್ ಕೇಳ್ತಾರೆ. 16 to 19 ಮಾರ್ಕ್ಸ್ ಮಿಡ್ ಟರ್ಮಲ್ಲಿ 1 ಮಾರ್ಕ್ಸ್ 2 ಕ್ವಶನ್ಸ್ ಕೇಳ್ತಾರೆ. ನಿಮ್ಮ ಮಿಡ್ ಟರ್ಮಲ್ಲಿ ಯಾವ ರೀತಿ ಕೇಳ್ತಾರೆ ನೋಡಿ, 1 ಮಾರ್ಕ್ಸ್ 2 ಕ್ವಶನ್ಸು, 3 ಮಾರ್ಕ್ಸ್ 2 ಕ್ವಶನ್ಸು, 5 ಮಾರ್ಕ್ಸ್ 2 ಕ್ವಶನ್ಸ್ ಫಿಕ್ಸ್ ಆಗಿ ಇದೇ ರೀತಿ ಕೇಳ್ತಾರೆ. ಇಲ್ಲಿ ನಿಮ್ಮದು 2 ಮಾರ್ಕ್ಸ್, ಇಲ್ಲಿ ನಿಮ್ಮದು 6 ಮಾರ್ಕ್ಸ್, ಇಲ್ಲಿ ನಿಮ್ಮದು 10 ಮಾರ್ಕ್ಸ್. ಇಲ್ಲಿ ನಿಮಗೆ ನೋಡಿ 3 ಮಾರ್ಕ್ಸಲ್ಲಿ 2 ಕ್ವಶನ್ ಕೇಳ್ತಾರೆ ಅಂದಿದ್ದಾರೆ. ಒಂದು ಎಲಿಮೆಂಟ್ರಿ ಆಪರೇಷನ್ ಮೇಲೆ ಕೇಳ್ತಾರೆ ಕ್ವಶನ್, ಇನ್ನೊಂದು ಎಲ್ಲಿಂದ ಕೇಳ್ತಾರೆ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೇಲೆ ಕೇಳ್ತಾರೆ 3 ಮಾರ್ಕ್ಸ್ಗೆ ಮಿಡ್ ಟರ್ಮಲ್ಲಿ. 5 ಮಾರ್ಕ್ಸಲ್ಲಿ ನೋಡಿದಾಗ ಒಂದು ನಿಮ್ಮದು ಆಪ್ರೇಷನ್ ಮೇಲೆ ಕೇಳ್ತಾರೆ, ದಟ್ ಈಸ್ A³ ಪ್ಲಸ್ 63A ಪ್ಲಸ್ 3 = 0 ಅಂತ ಅದು ಒಂದು ಕೇಳ್ತಾರೆ. ಇನ್ನೊಂದು ಬರುತ್ತೆ ನಿಮ್ಮದು 5 ಮಾರ್ಕ್ಸಲ್ಲಿ ಇನ್ನೊಂದು ಏನು ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ, ಟ್ರಾನ್ಸ್ಪೋಸ್ ಮೇಲೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಟ್ರಾನ್ಸ್ಪೋಸ್ ಮೇಲೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಮಿಡ್ ಟರ್ಮಲ್ಲಿ. ಓಕೆ, ದಿಸ್ ಇಸ್ ಫಾರ್ ಮಿಡ್ ಟರ್ಮ್. ಯಾರೆಲ್ಲ ಮಿಡ್ ಟರ್ಮ್ ನೋಡ್ತಿದ್ರೆ ಅವರಿಗೆ ಇದು ಒಂದು ಹೇಳ್ತೇನೆ ನೋಡಿ, ಹೀಗೆ ಕೇಳ್ತಾರಂತ. 1 ಮಾರ್ಕ್ಸ್ಗೆ ಆ್ಯಸ್ ಯೂಶ್ವಲ್ ನೋಡಿ, ಇಲ್ಲಿ 1 ಮಾರ್ಕ್ಸ್ ನೀವು ಎಲ್ಲಿಂದ ರೆಫರ್ ಮಾಡ್ಬೋದು ಅಂದರೆ, ಒಂದು ಕ್ವಶನ್ ಫಾರ್ 1 ಮಾರ್ಕ್ಸು ನಿಮಗೆ ಡೆಫಿನೇಷನ್ ಕೇಳ್ತಾರೆ. ಒಂದು ನಿಮಗೆ ಕನ್ಸ್ಟ್ರಕ್ಟ್ ಮ್ಯಾಟ್ರಿಕ್ಸ್ ಅಂತ ಕೇಳ್ಬೋದು. ಆರ್ ನಿಮಗೆ ಅಲ್ಲಿ ಬೇಸಿಕ್ ಇನ್ನೊಂದು ಫೈಂಡ್ A ಆರ್ B ಅಂತ ಕೇಳ್ಬೋದು. ಈ ರೀತಿ ಕ್ವಶನ್ಸ್ ಕೇಳ್ಬೋದು ಮಿಡ್ ಟರ್ಮಲ್ಲಿ. ಓಕೆ, ಸೊ ಈ ರೀತಿ ನಿಮಗೆ ಮಿಡ್ ಟರ್ಮ್ಗೆ ಯಾವ ರೀತಿ ಕೇಳ್ತಾರಂತದ್ದು ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ. ಇವೆಲ್ಲ ಇಂಟ್ರಡಕ್ಷನ್ ಏನು ಓದೋದು ಅವಶ್ಯಕತೆ ಇರೋಲ್ಲ. ಎಕ್ಸಾಮ್ ಟೈಮ್ಗೆ ಓದ್ತಿದ್ದೀರಂದರೆ ಡೈರೆಕ್ಟ್ ಹೋಗಿ ಪಾಯಿಂಟ್ ಟು ಪಾಯಿಂಟ್ ಓದಿ. ಡೆಫಿನೇಷನ್ಸ್ ಇವೆಲ್ಲ ಬಿಟ್ಬಿಡಿ. ಇವೆಲ್ಲ ನಿಮಗೆ ಕಾಲೇಜಲ್ಲಿ ಹೇಳ್ತಾರೆ ನಿಮ್ಮ ಲೆಕ್ಚರರ್ಸ್. ಓಕೆ, ಸ್ಟಾರ್ಟ್ ವಿತ್ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಓಕೆ, ಸೊ ಐ ಹೋಪ್ ಈ ಒಂದು ಚಾಪ್ಟರ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ, ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅಂತ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಆ ಚಾಪ್ಟರ್ ಮೇಲೆ ನಾನು ವೀಡಿಯೋ ಮಾಡ್ತೇನೆ. ಸೊ ನೆಕ್ಸ್ಟ್ ಕೆಮಿಸ್ಟ್ರಿ ಮೇಲೆ ವೀಡಿಯೋ ಮಾಡ್ತಿದ್ದೇನೆ. ಸೊ ವೇಟ್ ಫಾರ್ ಕೆಮಿಸ್ಟ್ರಿ ವೀಡಿಯೋ. ಟಿಲ್ ದಟ್ ಕೀಪ್ ಲರ್ನಿಂಗ್, ಕೀಪ್ ಗೋಯಿಂಗ್. ಟಾಟಾ, ಬೈ ಬೈ.